ಶಿವಮೊಗ್ಗವು ಕರ್ನಾಟಕದ ಅತ್ಯಂತ ಐತಿಹಾಸಿಕ ಮತ್ತು ಸುಂದರ ಪ್ರದೇಶಗಳಲ್ಲಿ ಒಂದಾಗಿದೆ. ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟಗಳು ಮತ್ತು ಕರ್ನಾಟಕದ ಸಮತಟ್ಟು ಪ್ರದೇಶಗಳನ್ನು ಸಂಪರ್ಕಿಸುವ ಕಾರಣ ಇದನ್ನು ಮಲೆನಾಡಿನ ಪ್ರವೇಶ ದ್ವಾರ ಎಂದು ಕರೆಯಲಾಗುತ್ತದೆ. ಶಿವಮೊಗ್ಗ ಎಂಬ ಹೆಸರಿನ ಬಗ್ಗೆ ಹಲವು ಕಥೆಗಳಿವೆ. ಕೆಲವರ ಪ್ರಕಾರ ಇದು ಶಿವಮುಖ ಎಂಬ ಪದದಿಂದ ಬಂದಿದೆ, ಅಂದರೆ ಶಿವನ ಮುಖ. ಮತ್ತೊಂದು ಜನಪ್ರಿಯ ನಂಬಿಕೆಯ ಪ್ರಕಾರ ಸಿಹಿ ಮೊಗ್ಗೆ ಎಂಬ ಪದದಿಂದ ಈ ಹೆಸರು ಹುಟ್ಟಿಕೊಂಡಿದೆ. ಈ ಪ್ರದೇಶದಲ್ಲಿ ದೊರೆಯುವ ಹೂವುಗಳು, ಹಣ್ಣುಗಳು ಮತ್ತು ಪ್ರಕೃತಿಯ ಸಿಹಿತನವನ್ನು ಸೂಚಿಸಲು ಈ ಹೆಸರು ಬಳಕೆಯಾಯಿತು ಎಂದು ಹೇಳಲಾಗುತ್ತದೆ. ಪ್ರಕೃತಿ ಸೌಂದರ್ಯ, ಐತಿಹಾಸಿಕ ಪರಂಪರೆ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯಿಂದ ಶಿವಮೊಗ್ಗವು ಕರ್ನಾಟಕದ ಹೆಮ್ಮೆಯ ಜಿಲ್ಲೆಗಳಲ್ಲಿ ಒಂದಾಗಿದೆ. ಶಿವಮೊಗ್ಗವು ಕರ್ನಾಟಕದ ಇತಿಹಾಸದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿರುವ ಪ್ರದೇಶವಾಗಿದೆ. ಈ ಪ್ರದೇಶವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಅನೇಕ ರಾಜವಂಶಗಳ ಆಳ್ವಿಕೆಗೆ ಸಾಕ್ಷಿಯಾಗಿದೆ. ಪ್ರಾಚೀನ ಕಾಲದಲ್ಲಿ ಕದಂಬರು, ಪಶ್ಚಿಮ ಗಂಗರು, ಚಾಲುಕ್ಯರು ಮತ್ತು ಹೊಯ್ಸಳರು ಈ ಪ್ರದೇಶವನ್ನು ಆಳಿದರು. ಈ ರಾಜವಂಶಗಳು ದೇವಾಲಯಗಳ ನಿರ್ಮಾಣ, ಕೃಷಿ ಅಭಿವೃದ್ಧಿ, ನೀರಾವರಿ ವ್ಯವಸ್ಥೆ ಮತ್ತು ವ್ಯಾಪಾರದ ವಿಸ್ತರಣೆಗೆ ಮಹತ್ತರ ಕೊಡುಗೆ ನೀಡಿದವು. ಹೊಯ್ಸಳರ ಕಾಲದಲ್ಲಿ ಶಿವಮೊಗ್ಗ ಪ್ರದೇಶದಲ್ಲಿ ಅನೇಕ ಸುಂದರ ದೇವಾಲಯಗಳು ನಿರ್ಮಾಣಗೊಂಡವು. ಅವರ ಕಲಾ ವೈಭವ ಮತ್ತು ಶಿಲ್ಪಕಲೆ ಇಂದಿಗೂ ಜನರನ್ನು ಆಕರ್ಷಿಸುತ್ತದೆ. ಕೃಷಿ ಮತ್ತು ವ್ಯಾಪಾರಕ್ಕೆ ಉತ್ತೇಜನ ನೀಡುವುದರ ಮೂಲಕ ಈ ಪ್ರದೇಶದ ಆರ್ಥಿಕ ಬೆಳವಣಿಗೆಗೆ ಸಹಕಾರ ನೀಡಿದರು. ಆದರೆ ಶಿವಮೊಗ್ಗದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಅಧ್ಯಾಯವೆಂದರೆ ಕೆಳದಿ ನಾಯಕರ ಆಳ್ವಿಕೆ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ 16ನೇ ಮತ್ತು 17ನೇ ಶತಮಾನಗಳಲ್ಲಿ ಕೆಳದಿ ನಾಯಕರು ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿದರು. ಅವರ ರಾಜಧಾನಿ ಆರಂಭದಲ್ಲಿ ಕೆಳದಿಯಲ್ಲಿದ್ದು ನಂತರ ಇಕ್ಕೇರಿಗೆ ಸ್ಥಳಾಂತರವಾಯಿತು. ಕೆಳದಿ ರಾಜವಂಶದ ಅತ್ಯಂತ ಪ್ರಸಿದ್ಧ ರಾಜರಲ್ಲಿ ಶಿವಪ್ಪ ನಾಯಕರು ಪ್ರಮುಖರು. ಅವರನ್ನು ಕರ್ನಾಟಕದ ಅಶೋಕ ಎಂದು ಕರೆಯಲಾಗುತ್ತದೆ. ಶಿವಪ್ಪ ನಾಯಕರು ನ್ಯಾಯಪ್ರಿಯ ಮತ್ತು ದಕ್ಷ ಆಡಳಿತಗಾರರಾಗಿದ್ದರು. ಅವರು ಭೂಮಿಯ ಅಳತೆಯನ್ನು ಸರಿಪಡಿಸಿ ರೈತರಿಗೆ ಅನುಕೂಲವಾಗುವಂತೆ ತೆರಿಗೆ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಈ ವ್ಯವಸ್ಥೆಯನ್ನು ಶಿವಪ್ಪ ನಾಯಕನ ಶಿಸ್ತು ಎಂದು ಕರೆಯಲಾಗುತ್ತದೆ. ಅವರ ಆಡಳಿತದಲ್ಲಿ ಕೃಷಿ, ವ್ಯಾಪಾರ ಮತ್ತು ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಗಳು ಬಹಳಷ್ಟು ಪ್ರಗತಿ ಕಂಡವು. ಶಿವಪ್ಪ ನಾಯಕರು ಕೋಟೆಗಳು, ದೇವಾಲಯಗಳು ಮತ್ತು ರಸ್ತೆಗಳ ನಿರ್ಮಾಣಕ್ಕೆ ಹೆಚ್ಚಿನ ಒತ್ತು ನೀಡಿದರು. ಅವರ ಆಡಳಿತದಲ್ಲಿ ರಾಜ್ಯವು ಸಮೃದ್ಧಿ ಮತ್ತು ಶಾಂತಿಯತ್ತ ಸಾಗಿತು. ಜನರು ಸುಖವಾಗಿ ಜೀವನ ನಡೆಸುವಂತಾಯಿತು. ಕೆಳದಿ ಚೆನ್ನಮ್ಮ ರಾಣಿ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಧೈರ್ಯಶಾಲಿ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರು. ಅವರು ತಮ್ಮ ಬುದ್ಧಿವಂತಿಕೆ ಮತ್ತು ಸಾಹಸದಿಂದ ರಾಜ್ಯವನ್ನು ಯಶಸ್ವಿಯಾಗಿ ಆಳಿದರು. ಮರಾಠ ಸಾಮ್ರಾಜ್ಯದ ಸ್ಥಾಪಕರಾದ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರ ರಾಜಾರಾಮರನ್ನು ರಕ್ಷಿಸಿ ಆಶ್ರಯ ನೀಡಿದ ಘಟನೆಯಿಂದ ಅವರು ಇತಿಹಾಸದಲ್ಲಿ ಅಮರರಾಗಿದ್ದಾರೆ. ಆ ಸಮಯದಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬನು ರಾಜಾರಾಮರನ್ನು ಬಂಧಿಸಲು ಪ್ರಯತ್ನಿಸುತ್ತಿದ್ದನು. ಆದರೆ ಕೆಳದಿ ಚೆನ್ನಮ್ಮ ರಾಣಿ ಮೊಘಲ್ ಸೇನೆಯ ಒತ್ತಡಕ್ಕೆ ಮಣಿಯದೆ ರಾಜಾರಾಮರಿಗೆ ಸುರಕ್ಷಿತ ಆಶ್ರಯ ನೀಡಿದರು. ಇದರಿಂದ ಕೆರಳಿದ ಮೊಘಲ್ ಸೇನೆ ಕೆಳದಿ ರಾಜ್ಯದ ಮೇಲೆ ದಾಳಿ ನಡೆಸಿತು. ಚೆನ್ನಮ್ಮ ರಾಣಿ ಧೈರ್ಯದಿಂದ ಹೋರಾಡಿ ಶತ್ರುಗಳನ್ನು ಎದುರಿಸಿದರು ಮತ್ತು ತಮ್ಮ ರಾಜ್ಯದ ಸ್ವಾತಂತ್ರ್ಯವನ್ನು ಕಾಪಾಡಿದರು. ಕೆಳದಿ ನಾಯಕರ ಆಳ್ವಿಕೆಯು ಶಿವಮೊಗ್ಗದ ಇತಿಹಾಸದಲ್ಲಿ ಸುವರ್ಣಯುಗವೆಂದು ಪರಿಗಣಿಸಲಾಗಿದೆ. ಅವರ ಆಡಳಿತದಿಂದ ಈ ಪ್ರದೇಶವು ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅಭಿವೃದ್ಧಿ ಹೊಂದಿತು. ಇಂದಿಗೂ ಕೆಳದಿ, ಇಕ್ಕೇರಿ ಮತ್ತು ಶಿವಮೊಗ್ಗದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅವರ ವೈಭವದ ನೆನಪುಗಳನ್ನು ಕಾಣಬಹುದು. ಈ ರೀತಿ ಶಿವಮೊಗ್ಗವು ಪ್ರಾಚೀನ ರಾಜವಂಶಗಳ ಪರಂಪರೆ, ಕೆಳದಿ ನಾಯಕರ ಶೌರ್ಯ ಮತ್ತು ಚೆನ್ನಮ್ಮ ರಾಣಿಯ ಧೈರ್ಯದಿಂದ ಕರ್ನಾಟಕದ ಹೆಮ್ಮೆಯ ಐತಿಹಾಸಿಕ ಜಿಲ್ಲೆಯಾಗಿ ಗುರುತಿಸಿಕೊಂಡಿದೆ. ಕೆಳದಿ ನಾಯಕರ ಆಳ್ವಿಕೆಯ ನಂತರ ಶಿವಮೊಗ್ಗ ಪ್ರದೇಶವು ಮೈಸೂರು ಸಂಸ್ಥಾನದ ಭಾಗವಾಯಿತು. ನಂತರ ಬ್ರಿಟಿಷರ ಪ್ರಭಾವ ಕರ್ನಾಟಕದ ಅನೇಕ ಭಾಗಗಳಂತೆ ಶಿವಮೊಗ್ಗದ ಮೇಲೂ ಬೀರಿತು. ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಶಿವಮೊಗ್ಗವು ಪ್ರಮುಖ ಆಡಳಿತಾತ್ಮಕ ಮತ್ತು ವ್ಯಾಪಾರ ಕೇಂದ್ರವಾಗಿ ಬೆಳೆಯತೊಡಗಿತು. ಬ್ರಿಟಿಷರು ರಸ್ತೆ, ಸೇತುವೆ ಮತ್ತು ರೈಲು ಸಂಪರ್ಕಗಳನ್ನು ಅಭಿವೃದ್ಧಿಪಡಿಸಿದರು. ಇದರಿಂದ ಶಿವಮೊಗ್ಗ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ವ್ಯಾಪಾರ ಹೆಚ್ಚಾಯಿತು. ವಿಶೇಷವಾಗಿ ಅಡಿಕೆ, ಭತ್ತ, ಮೆಣಸು ಮತ್ತು ಅರಣ್ಯ ಉತ್ಪನ್ನಗಳ ವ್ಯಾಪಾರವು ವೇಗವಾಗಿ ಬೆಳೆಯಿತು. ಮಲೆನಾಡಿನ ದಟ್ಟ ಕಾಡುಗಳಲ್ಲಿ ದೊರೆಯುತ್ತಿದ್ದ ಅಮೂಲ್ಯ ಮರಗಳು ಮತ್ತು ಅರಣ್ಯ ಸಂಪತ್ತು ದೇಶದ ವಿವಿಧ ಭಾಗಗಳಿಗೆ ಸಾಗಾಟವಾಗತೊಡಗಿದವು. ಕೃಷಿಯ ಅಭಿವೃದ್ಧಿಗೆ ನೀರಾವರಿ ವ್ಯವಸ್ಥೆಗಳನ್ನು ಸುಧಾರಿಸಲಾಯಿತು. ತುಂಗಾ ನದಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರೈತರು ಉತ್ತಮ ಬೆಳೆಗಳನ್ನು ಬೆಳೆಯಲು ಪ್ರಾರಂಭಿಸಿದರು. ಶಿಕ್ಷಣ ಕ್ಷೇತ್ರದಲ್ಲಿಯೂ ಬ್ರಿಟಿಷರ ಕಾಲದಲ್ಲಿ ಕೆಲವು ಶಾಲೆಗಳು ಮತ್ತು ಆಡಳಿತಾತ್ಮಕ ಕಚೇರಿಗಳು ಸ್ಥಾಪನೆಯಾದವು. ಇದರಿಂದ ಶಿವಮೊಗ್ಗದ ಜನರಲ್ಲಿ ಶಿಕ್ಷಣದ ಬಗ್ಗೆ ಅರಿವು ಹೆಚ್ಚಾಯಿತು. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ಶಿವಮೊಗ್ಗವು ಮತ್ತಷ್ಟು ಅಭಿವೃದ್ಧಿಯ ಹಾದಿಯಲ್ಲಿ ಸಾಗಿತು.
ಕೃಷಿ, ಶಿಕ್ಷಣ, ಕೈಗಾರಿಕೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಗಣನೀಯ ಬೆಳವಣಿಗೆ ಕಂಡುಬಂದಿತು. ಇಂದು ಶಿವಮೊಗ್ಗವು ಕರ್ನಾಟಕದ ಪ್ರಮುಖ ಜಿಲ್ಲೆಗಳಲ್ಲಿ ಒಂದಾಗಿದೆ. ಶಿವಮೊಗ್ಗದ ಆರ್ಥಿಕತೆಯ ಮುಖ್ಯ ಆಧಾರ ಕೃಷಿಯಾಗಿದೆ. ಈ ಜಿಲ್ಲೆ ಅಡಿಕೆ ಉತ್ಪಾದನೆಯಲ್ಲಿ ರಾಜ್ಯದಲ್ಲೇ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಇಲ್ಲಿನ ರೈತರು ಅಡಿಕೆ, ಭತ್ತ, ಕಬ್ಬು, ತೆಂಗು ಮತ್ತು ವಿವಿಧ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುತ್ತಾರೆ. ಮಲೆನಾಡಿನ ಹವಾಮಾನ ಮತ್ತು ಸಮೃದ್ಧ ಮಣ್ಣು ಕೃಷಿಗೆ ಅತ್ಯಂತ ಅನುಕೂಲಕರವಾಗಿದೆ. ಶಿವಮೊಗ್ಗವು ತನ್ನ ಹಸಿರು ಕಾಡುಗಳು ಮತ್ತು ವನ್ಯಜೀವಿ ಸಂಪತ್ತಿನಿಂದಲೂ ಪ್ರಸಿದ್ಧವಾಗಿದೆ. ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಇರುವ ಈ ಪ್ರದೇಶವು ಅಪರೂಪದ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಆಶ್ರಯ ನೀಡುತ್ತದೆ. ಇಲ್ಲಿನ ಅರಣ್ಯಗಳು ಪರಿಸರ ಸಂರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಶಿಕ್ಷಣ ಕ್ಷೇತ್ರದಲ್ಲಿಯೂ ಶಿವಮೊಗ್ಗವು ಉತ್ತಮ ಹೆಸರು ಪಡೆದಿದೆ. ಅನೇಕ ಶಾಲೆಗಳು, ಕಾಲೇಜುಗಳು, ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಒದಗಿಸುತ್ತಿವೆ. ಇದರಿಂದ ಶಿವಮೊಗ್ಗವು ಶಿಕ್ಷಣ ಕೇಂದ್ರವಾಗಿಯೂ ಗುರುತಿಸಿಕೊಂಡಿದೆ. ಪ್ರವಾಸೋದ್ಯಮವು ಶಿವಮೊಗ್ಗದ ಮತ್ತೊಂದು ಪ್ರಮುಖ ಆಕರ್ಷಣೆಯಾಗಿದೆ. ವಿಶ್ವಪ್ರಸಿದ್ಧ ಜೋಗ ಜಲಪಾತವು ಭಾರತದ ಅತ್ಯಂತ ಎತ್ತರದ ಜಲಪಾತಗಳಲ್ಲಿ ಒಂದಾಗಿದೆ. ಮಳೆಗಾಲದಲ್ಲಿ ಧುಮ್ಮಿಕ್ಕಿ ಹರಿಯುವ ಜೋಗ ಜಲಪಾತದ ಸೌಂದರ್ಯವನ್ನು ನೋಡಲು ದೇಶ-ವಿದೇಶಗಳಿಂದ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಸಕ್ರೆಬೈಲು ಆನೆ ಶಿಬಿರವು ಮತ್ತೊಂದು ಪ್ರಮುಖ ಪ್ರವಾಸಿ ತಾಣವಾಗಿದೆ. ಇಲ್ಲಿ ಆನೆಗಳ ಆರೈಕೆ ಮತ್ತು ತರಬೇತಿ ಕಾರ್ಯಗಳನ್ನು ಸಮೀಪದಿಂದ ವೀಕ್ಷಿಸಬಹುದು. ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರಿಗೂ ಇದು ವಿಶೇಷ ಅನುಭವವನ್ನು ನೀಡುತ್ತದೆ. ಅಗುಂಬೆ ಪ್ರದೇಶವನ್ನು ದಕ್ಷಿಣ ಭಾರತದ ಚೆರಾಪುಂಜಿ ಎಂದು ಕರೆಯಲಾಗುತ್ತದೆ. ಅಧಿಕ ಮಳೆಯ ಕಾರಣದಿಂದ ಈ ಪ್ರದೇಶವು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತದೆ. ಸೂರ್ಯಾಸ್ತದ ಮನಮೋಹಕ ದೃಶ್ಯ, ಮಳೆಕಾಡುಗಳು ಮತ್ತು ಅಪರೂಪದ ಜೀವ ವೈವಿಧ್ಯತೆ ಅಗುಂಬೆಯನ್ನು ವಿಶ್ವಪ್ರಸಿದ್ಧ ಪ್ರವಾಸಿ ತಾಣವನ್ನಾಗಿ ಮಾಡಿವೆ. ಇಂದು ಶಿವಮೊಗ್ಗವು ತನ್ನ ಐತಿಹಾಸಿಕ ಪರಂಪರೆ, ಕೃಷಿ ಸಮೃದ್ಧಿ, ಪ್ರಕೃತಿ ಸೌಂದರ್ಯ, ಶಿಕ್ಷಣ ಮತ್ತು ಪ್ರವಾಸೋದ್ಯಮದ ಮೂಲಕ ಕರ್ನಾಟಕದ ಹೆಮ್ಮೆಯ ಜಿಲ್ಲೆಯಾಗಿ ಬೆಳಗುತ್ತಿದೆ. ಮಲೆನಾಡಿನ ಪ್ರವೇಶ ದ್ವಾರವೆಂದು ಕರೆಯಲ್ಪಡುವ ಶಿವಮೊಗ್ಗವು ಅಭಿವೃದ್ಧಿ ಮತ್ತು ಪರಂಪರೆಯ ಸುಂದರ ಸಂಗಮವಾಗಿದೆ. ಶಿವಮೊಗ್ಗವು ಪ್ರಕೃತಿ ಸೌಂದರ್ಯ ಮತ್ತು ಐತಿಹಾಸಿಕ ತಾಣಗಳಿಂದ ಪ್ರಸಿದ್ಧವಾಗಿದೆ. ವಿಶ್ವಪ್ರಸಿದ್ಧ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಆಕರ್ಷಣೆಯಾಗಿದ್ದು, ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾಗಿದೆ. ಮಳೆಗಾಲದಲ್ಲಿ ಇದರ ಸೌಂದರ್ಯ ಮನಸೆಳೆಯುತ್ತದೆ. ಅಗುಂಬೆಯನ್ನು ದಕ್ಷಿಣ ಭಾರತದ ಚೆರಾಪುಂಜಿ ಎಂದು ಕರೆಯಲಾಗುತ್ತದೆ. ಇಲ್ಲಿನ ಹಸಿರು ಕಾಡುಗಳು, ಅಧಿಕ ಮಳೆ ಮತ್ತು ಸುಂದರ ಸೂರ್ಯಾಸ್ತ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಸಕ್ರೆಬೈಲು ಆನೆ ಶಿಬಿರ ಆನೆಗಳ ಆರೈಕೆ ಮತ್ತು ತರಬೇತಿಗೆ ಪ್ರಸಿದ್ಧವಾಗಿದೆ. ಇಲ್ಲಿ ಪ್ರವಾಸಿಗರು ಆನೆಗಳನ್ನು ಸಮೀಪದಿಂದ ವೀಕ್ಷಿಸಬಹುದು. ಕೆಳದಿ ಮತ್ತು ಇಕ್ಕೇರಿ ಪ್ರದೇಶಗಳು ತಮ್ಮ ಐತಿಹಾಸಿಕ ದೇವಾಲಯಗಳು ಮತ್ತು ಕೆಳದಿ ನಾಯಕರ ಪರಂಪರೆಗೆ ಹೆಸರುವಾಸಿಯಾಗಿವೆ. ಕುಂದಾದ್ರಿ ಬೆಟ್ಟ, ತ್ಯಾವರೆಕೊಪ್ಪ ಸಿಂಹ ಮತ್ತು ಹುಲಿ ಸಫಾರಿ ಹಾಗೂ ಮಂಡಗದ್ದೆ ಪಕ್ಷಿಧಾಮ ಕೂಡ ಶಿವಮೊಗ್ಗದ ಪ್ರಮುಖ ಪ್ರವಾಸಿ ತಾಣಗಳಾಗಿವೆ. ಪ್ರಕೃತಿ, ಇತಿಹಾಸ ಮತ್ತು ವನ್ಯಜೀವಿಗಳ ಸುಂದರ ಸಂಗಮವಾಗಿರುವ ಶಿವಮೊಗ್ಗವು ಕರ್ನಾಟಕದ ಅತ್ಯಂತ ಆಕರ್ಷಕ ಪ್ರವಾಸಿ ಜಿಲ್ಲೆಗಳಲ್ಲಿ ಒಂದಾಗಿದೆ. ಶಿವಮೊಗ್ಗವು ಮಲೆನಾಡು ಪ್ರದೇಶದಲ್ಲಿರುವುದರಿಂದ ವರ್ಷಪೂರ್ತಿ ಆಹ್ಲಾದಕರ ಹವಾಮಾನವನ್ನು ಹೊಂದಿದೆ. ಜನವರಿ, ಫೆಬ್ರವರಿ ಚಳಿಗಾಲದ ಕೊನೆಯ ತಿಂಗಳುಗಳು. ಹವಾಮಾನ ತಂಪಾಗಿದ್ದು ಬೆಳಗ್ಗೆ ಮತ್ತು ರಾತ್ರಿ ಚಳಿ ಹೆಚ್ಚಿರುತ್ತದೆ. ಮಾರ್ಚ್, ಏಪ್ರಿಲ್ ಬೇಸಿಗೆ ಆರಂಭವಾಗುತ್ತದೆ. ತಾಪಮಾನ ಸ್ವಲ್ಪ ಹೆಚ್ಚಾದರೂ ಮಲೆನಾಡಿನ ಕಾರಣದಿಂದ ಹವಾಮಾನ ಸಹನೀಯವಾಗಿರುತ್ತದೆ. ಮೇ ವರ್ಷದ ಅತ್ಯಂತ ಬಿಸಿಯಾದ ತಿಂಗಳು. ಕೆಲವೊಮ್ಮೆ ಗುಡುಗು ಮಿಂಚಿನೊಂದಿಗೆ ಮಳೆಯಾಗುತ್ತದೆ. ಜೂನ್, ಸೆಪ್ಟೆಂಬರ್ ಮಳೆಗಾಲ. ನೈಋತ್ಯ ಮಾನ್ಸೂನ್ನಿಂದ ಉತ್ತಮ ಮಳೆಯಾಗುತ್ತದೆ. ಕಾಡುಗಳು, ಬೆಟ್ಟಗಳು ಮತ್ತು ಜಲಪಾತಗಳು ಹಸಿರಿನಿಂದ ಕಂಗೊಳಿಸುತ್ತವೆ. ಅಕ್ಟೋಬರ್, ನವೆಂಬರ್ ಮಳೆ ಕಡಿಮೆಯಾಗುತ್ತಾ ಹವಾಮಾನ ತಂಪಾಗುತ್ತದೆ. ಕೃಷಿ ಚಟುವಟಿಕೆಗಳು ಚುರುಕುಗೊಳ್ಳುತ್ತವೆ. ಡಿಸೆಂಬರ್ ಚಳಿಗಾಲ ಆರಂಭವಾಗುತ್ತದೆ. ತಂಪಾದ ಮತ್ತು ಸುಂದರ ವಾತಾವರಣ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಈ ರೀತಿಯಾಗಿ ಶಿವಮೊಗ್ಗವು ವರ್ಷಪೂರ್ತಿ ಹಸಿರು ಪರಿಸರ, ಸಮೃದ್ಧ ಮಳೆ ಮತ್ತು ಆಹ್ಲಾದಕರ ಹವಾಮಾನದಿಂದ ಮಲೆನಾಡಿನ ರತ್ನ ಎಂದು ಪ್ರಸಿದ್ಧವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಆರ್ಥಿಕತೆಯ ಪ್ರಮುಖ ಆಧಾರ ಕೃಷಿಯಾಗಿದೆ. ತುಂಗಾ ನದಿ, ಸಮೃದ್ಧ ಮಣ್ಣು ಮತ್ತು ಉತ್ತಮ ಮಳೆಯು ಕೃಷಿಗೆ ಅತ್ಯಂತ ಅನುಕೂಲಕರ ವಾತಾವರಣವನ್ನು ಒದಗಿಸಿವೆ. ಮಲೆನಾಡು ಪ್ರದೇಶವಾಗಿರುವುದರಿಂದ ಇಲ್ಲಿ ವರ್ಷಪೂರ್ತಿ ಹಸಿರು ವಾತಾವರಣ ಕಂಡುಬರುತ್ತದೆ. ಶಿವಮೊಗ್ಗವು ವಿಶೇಷವಾಗಿ ಅಡಿಕೆ ಬೆಳೆಗಾಗಿ ಪ್ರಸಿದ್ಧವಾಗಿದೆ. ಜಿಲ್ಲೆಯ ಸಾವಿರಾರು ರೈತರು ಅಡಿಕೆ ಕೃಷಿಯನ್ನು ಜೀವನೋಪಾಯವಾಗಿ ಅವಲಂಬಿಸಿದ್ದಾರೆ. ಇದರ ಜೊತೆಗೆ ಭತ್ತ, ಅಕ್ಕಿ, ತೆಂಗು, ಕಬ್ಬು, ಮೆಣಸು, ಬಾಳೆ, ಶುಂಠಿ ಮತ್ತು ವಿವಿಧ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲಾಗುತ್ತದೆ.
ಮಳೆಗಾಲದಲ್ಲಿ ರೈತರು ಭತ್ತದ ಕೃಷಿಯಲ್ಲಿ ತೊಡಗಿಸಿಕೊಂಡರೆ, ತೋಟ ಪ್ರದೇಶಗಳಲ್ಲಿ ಅಡಿಕೆ ಮತ್ತು ತೆಂಗಿನ ತೋಟಗಳು ಹಸಿರಿನಿಂದ ಕಂಗೊಳಿಸುತ್ತವೆ. ಆಧುನಿಕ ಕೃಷಿ ತಂತ್ರಜ್ಞಾನ, ನೀರಾವರಿ ವ್ಯವಸ್ಥೆಗಳು ಮತ್ತು ಸರ್ಕಾರದ ಯೋಜನೆಗಳು ರೈತರ ಅಭಿವೃದ್ಧಿಗೆ ನೆರವಾಗುತ್ತಿವೆ. ಕೃಷಿಯು ಕೇವಲ ಆಹಾರ ಉತ್ಪಾದನೆಯಷ್ಟೇ ಅಲ್ಲ, ಶಿವಮೊಗ್ಗದ ಸಂಸ್ಕೃತಿ, ಆರ್ಥಿಕತೆ ಮತ್ತು ಜನರ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿದೆ. ಆದ್ದರಿಂದ ಶಿವಮೊಗ್ಗವನ್ನು ಕರ್ನಾಟಕದ ಪ್ರಮುಖ ಕೃಷಿ ಜಿಲ್ಲೆಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಶಿವಮೊಗ್ಗ ಜಿಲ್ಲೆಯು ಪ್ರಕೃತಿ ಸೌಂದರ್ಯದ ಜೊತೆಗೆ ತನ್ನ ಐತಿಹಾಸಿಕ ಮತ್ತು ಧಾರ್ಮಿಕ ಪರಂಪರೆಗಾಗಿ ಪ್ರಸಿದ್ಧವಾಗಿದೆ. ಇಲ್ಲಿ ಅನೇಕ ಪ್ರಾಚೀನ ದೇವಾಲಯಗಳು ಇದ್ದು, ಪ್ರತಿವರ್ಷ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ಇಕ್ಕೇರಿ ಅಘೋರೇಶ್ವರ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಕೆಳದಿ ನಾಯಕರ ಕಾಲದಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಅದ್ಭುತ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಕೆಳದಿ ರಾಮೇಶ್ವರ ದೇವಸ್ಥಾನ ಮತ್ತೊಂದು ಪ್ರಮುಖ ಐತಿಹಾಸಿಕ ದೇವಾಲಯವಾಗಿದೆ. ಇದು ಕೆಳದಿ ನಾಯಕರ ವೈಭವ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಶರಾವತಿ ನದಿಯ ತೀರದಲ್ಲಿರುವ ಪ್ರಸಿದ್ಧ ಶಕ್ತಿದೇವಿಯ ಕ್ಷೇತ್ರವಾಗಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಇಲ್ಲಿಗೆ ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆಯುತ್ತಾರೆ. ಕೊಡಚಾದ್ರಿ ಬೆಟ್ಟದ ಸಮೀಪದ ಶ್ರೀ ಮೂಕಾಂಬಿಕಾ ದೇವಿಯ ಪವಿತ್ರ ಕ್ಷೇತ್ರ ಭಕ್ತರ ಪ್ರಮುಖ ಆರಾಧನಾ ಸ್ಥಳವಾಗಿದೆ. ಈ ಪ್ರದೇಶವು ಧಾರ್ಮಿಕ ಮಹತ್ವದ ಜೊತೆಗೆ ಪ್ರಕೃತಿ ಸೌಂದರ್ಯಕ್ಕೂ ಹೆಸರುವಾಸಿಯಾಗಿದೆ. ಡಿಸೆಂಬರ್, ಚಳಿಗಾಲ ಆರಂಭವಾಗುತ್ತದೆ. ತಂಪಾದ ಮತ್ತು ಸುಂದರ ವಾತಾವರಣ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಈ ರೀತಿಯಾಗಿ ಶಿವಮೊಗ್ಗವು ವರ್ಷಪೂರ್ತಿ ಹಸಿರು ಪರಿಸರ, ಸಮೃದ್ಧ ಮಳೆ ಮತ್ತು ಆಹ್ಲಾದಕರ ಹವಾಮಾನದಿಂದ ಮಲೆನಾಡಿನ ರತ್ನ ಎಂದು ಪ್ರಸಿದ್ಧವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಆರ್ಥಿಕತೆಯ ಪ್ರಮುಖ ಆಧಾರ ಕೃಷಿಯಾಗಿದೆ. ತುಂಗಾ ನದಿ, ಸಮೃದ್ಧ ಮಣ್ಣು ಮತ್ತು ಉತ್ತಮ ಮಳೆಯು ಕೃಷಿಗೆ ಅತ್ಯಂತ ಅನುಕೂಲಕರ ವಾತಾವರಣವನ್ನು ಒದಗಿಸಿವೆ. ಮಲೆನಾಡು ಪ್ರದೇಶವಾಗಿರುವುದರಿಂದ ಇಲ್ಲಿ ವರ್ಷಪೂರ್ತಿ ಹಸಿರು ವಾತಾವರಣ ಕಂಡುಬರುತ್ತದೆ. ಶಿವಮೊಗ್ಗವು ವಿಶೇಷವಾಗಿ ಅಡಿಕೆ ಬೆಳೆಗಾಗಿ ಪ್ರಸಿದ್ಧವಾಗಿದೆ. ಜಿಲ್ಲೆಯ ಸಾವಿರಾರು ರೈತರು ಅಡಿಕೆ ಕೃಷಿಯನ್ನು ಜೀವನೋಪಾಯವಾಗಿ ಅವಲಂಬಿಸಿದ್ದಾರೆ. ಇದರ ಜೊತೆಗೆ ಭತ್ತ, ಅಕ್ಕಿ, ತೆಂಗು, ಕಬ್ಬು, ಮೆಣಸು, ಬಾಳೆ, ಶುಂಠಿ ಮತ್ತು ವಿವಿಧ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಮಳೆಗಾಲದಲ್ಲಿ ರೈತರು ಭತ್ತದ ಕೃಷಿಯಲ್ಲಿ ತೊಡಗಿಸಿಕೊಂಡರೆ, ತೋಟ ಪ್ರದೇಶಗಳಲ್ಲಿ ಅಡಿಕೆ ಮತ್ತು ತೆಂಗಿನ ತೋಟಗಳು ಹಸಿರಿನಿಂದ ಕಂಗೊಳಿಸುತ್ತವೆ. ಆಧುನಿಕ ಕೃಷಿ ತಂತ್ರಜ್ಞಾನ, ನೀರಾವರಿ ವ್ಯವಸ್ಥೆಗಳು ಮತ್ತು ಸರ್ಕಾರದ ಯೋಜನೆಗಳು ರೈತರ ಅಭಿವೃದ್ಧಿಗೆ ನೆರವಾಗುತ್ತಿವೆ. ಕೃಷಿಯು ಕೇವಲ ಆಹಾರ ಉತ್ಪಾದನೆಯಷ್ಟೇ ಅಲ್ಲ, ಶಿವಮೊಗ್ಗದ ಸಂಸ್ಕೃತಿ, ಆರ್ಥಿಕತೆ ಮತ್ತು ಜನರ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿದೆ. ಆದ್ದರಿಂದ ಶಿವಮೊಗ್ಗವನ್ನು ಕರ್ನಾಟಕದ ಪ್ರಮುಖ ಕೃಷಿ ಜಿಲ್ಲೆಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಶಿವಮೊಗ್ಗ ಜಿಲ್ಲೆಯು ಪ್ರಕೃತಿ ಸೌಂದರ್ಯದ ಜೊತೆಗೆ ತನ್ನ ಐತಿಹಾಸಿಕ ಮತ್ತು ಧಾರ್ಮಿಕ ಪರಂಪರೆಗಾಗಿ ಪ್ರಸಿದ್ಧವಾಗಿದೆ. ಇಲ್ಲಿ ಅನೇಕ ಪ್ರಾಚೀನ ದೇವಾಲಯಗಳು ಇದ್ದು, ಪ್ರತಿವರ್ಷ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ಇಕ್ಕೇರಿ ಅಘೋರೇಶ್ವರ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಕೆಳದಿ ನಾಯಕರ ಕಾಲದಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಅದ್ಭುತ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಕೆಳದಿ ರಾಮೇಶ್ವರ ದೇವಸ್ಥಾನ ಮತ್ತೊಂದು ಪ್ರಮುಖ ಐತಿಹಾಸಿಕ ದೇವಾಲಯವಾಗಿದೆ. ಇದು ಕೆಳದಿ ನಾಯಕರ ವೈಭವ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಶರಾವತಿ ನದಿಯ ತೀರದಲ್ಲಿರುವ ಪ್ರಸಿದ್ಧ ಶಕ್ತಿದೇವಿಯ ಕ್ಷೇತ್ರವಾಗಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಇಲ್ಲಿಗೆ ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆಯುತ್ತಾರೆ. ಕೊಡಚಾದ್ರಿ ಬೆಟ್ಟದ ಸಮೀಪದ ಶ್ರೀ ಮೂಕಾಂಬಿಕಾ ದೇವಿಯ ಪವಿತ್ರ ಕ್ಷೇತ್ರ ಭಕ್ತರ ಪ್ರಮುಖ ಆರಾಧನಾ ಸ್ಥಳವಾಗಿದೆ. ಈ ಪ್ರದೇಶವು ಧಾರ್ಮಿಕ ಮಹತ್ವದ ಜೊತೆಗೆ ಪ್ರಕೃತಿ ಸೌಂದರ್ಯಕ್ಕೂ ಹೆಸರುವಾಸಿಯಾಗಿದೆ. ಕುಬಟೂರು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಮತ್ತು ಬಲಿಗಾವಿ ದೇವಾಲಯಗಳು ಕೂಡ ಶಿವಮೊಗ್ಗ ಜಿಲ್ಲೆಯ ಐತಿಹಾಸಿಕ ದೇವಾಲಯಗಳಲ್ಲಿ ಪ್ರಮುಖವಾಗಿವೆ. ಈ ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಲ್ಲ, ಶಿವಮೊಗ್ಗದ ಇತಿಹಾಸ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ಶ್ರೀಮಂತ ಪರಂಪರೆಯನ್ನು ಪರಿಚಯಿಸುವ ಅಮೂಲ್ಯ ಧಾರ್ಮಿಕ ತಾಣಗಳಾಗಿವೆ. ಶಿವಮೊಗ್ಗದ ಜನರ ಜೀವನ ಶೈಲಿಯು ಪ್ರಕೃತಿ, ಕೃಷಿ ಮತ್ತು ಸಂಸ್ಕೃತಿಯೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಮಲೆನಾಡಿನ ಹಸಿರು ಪರಿಸರ, ಸಮೃದ್ಧ ಮಳೆ ಮತ್ತು ಶಾಂತ ವಾತಾವರಣವು ಇಲ್ಲಿನ ಜನರ ಜೀವನವನ್ನು ವಿಶಿಷ್ಟವಾಗಿಸುತ್ತದೆ. ಶಿವಮೊಗ್ಗ ಜಿಲ್ಲೆಯ ಹೆಚ್ಚಿನ ಜನರು ಕೃಷಿ, ತೋಟಗಾರಿಕೆ, ವ್ಯಾಪಾರ ಮತ್ತು ಸರ್ಕಾರಿ ಹಾಗೂ ಖಾಸಗಿ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಡಿಕೆ, ಭತ್ತ, ತೆಂಗು ಮತ್ತು ಮೆಣಸು ಬೆಳೆಗಳು ಇಲ್ಲಿನ ಜನರ ಪ್ರಮುಖ ಜೀವನೋಪಾಯವಾಗಿದೆ. ಇಲ್ಲಿನ ಜನರು ಸರಳತೆ, ಆತಿಥ್ಯ ಮತ್ತು ಸ್ನೇಹಪರ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ. ಹಬ್ಬಗಳು, ಜಾತ್ರೆಗಳು ಮತ್ತು ಧಾರ್ಮಿಕ ಆಚರಣೆಗಳನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ. ಯುಗಾದಿ, ದೀಪಾವಳಿ, ದಸರಾ ಮತ್ತು ಸ್ಥಳೀಯ ದೇವರ ಜಾತ್ರೆಗಳು ಜನರ ಜೀವನದ ಪ್ರಮುಖ ಭಾಗಗಳಾಗಿವೆ. ಶಿವಮೊಗ್ಗದ ಆಹಾರ ಪದ್ಧತಿಯು ಮಲೆನಾಡಿನ ಸಾಂಪ್ರದಾಯಿಕ ರುಚಿಯನ್ನು ಪ್ರತಿಬಿಂಬಿಸುತ್ತದೆ.
ಅಕ್ಕಿ ರಾಗಿ, ಅಕ್ಕಿ ರೊಟ್ಟಿ, ಕಡುಬು, ಅಕ್ಕಿ ದೋಸೆ ಮತ್ತು ವಿವಿಧ ರೀತಿಯ ಸಾಂಬಾರು ಹಾಗೂ ಪಲ್ಯಗಳು ಇಲ್ಲಿನ ಜನಪ್ರಿಯ ಆಹಾರಗಳಾಗಿವೆ. ನಗರ ಪ್ರದೇಶಗಳಲ್ಲಿ ಆಧುನಿಕ ಜೀವನ ಶೈಲಿ ಕಂಡುಬಂದರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಇಂದಿಗೂ ಸಾಂಪ್ರದಾಯಿಕ ಜೀವನ ಪದ್ಧತಿಯನ್ನು ಕಾಣಬಹುದು. ಶಿಕ್ಷಣ, ಆರೋಗ್ಯ, ಸಾರಿಗೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಾಗಿದ್ದರೂ ಶಿವಮೊಗ್ಗದ ಜನರು ತಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿಕೊಂಡಿದ್ದಾರೆ. ಈ ರೀತಿ ಶಿವಮೊಗ್ಗದ ಜೀವನ ಶೈಲಿಯು ಪ್ರಕೃತಿ, ಸಂಸ್ಕೃತಿ, ಕೃಷಿ ಮತ್ತು ಆಧುನಿಕತೆಯ ಸುಂದರ ಸಂಯೋಜನೆಯಾಗಿದೆ. ಶಿವಮೊಗ್ಗವು ಪ್ರಾಚೀನ ರಾಜವಂಶಗಳ ಪರಂಪರೆ, ಕೆಳದಿ ನಾಯಕರ ಶೌರ್ಯ ಮತ್ತು ಮಲೆನಾಡಿನ ವಿಶಿಷ್ಟ ಸಂಸ್ಕೃತಿಯಿಂದ ರೂಪುಗೊಂಡ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ಹಸಿರು ಕಾಡುಗಳು, ಜಲಪಾತಗಳು, ದೇವಾಲಯಗಳು, ಕೃಷಿ ಸಮೃದ್ಧಿ ಮತ್ತು ಸಾಂಸ್ಕೃತಿಕ ವೈಭವದಿಂದ ಈ ಜಿಲ್ಲೆ ಕರ್ನಾಟಕದ ಹೆಮ್ಮೆಯ ತಾಣವಾಗಿದೆ. ಇತಿಹಾಸ, ಪ್ರಕೃತಿ ಮತ್ತು ಸಂಸ್ಕೃತಿಯ ಸುಂದರ ಸಂಗಮವಾಗಿರುವ ಶಿವಮೊಗ್ಗವು ಮಲೆನಾಡಿನ ಹೆಬ್ಬಾಗಿಲು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ತನ್ನ ವೈವಿಧ್ಯಮಯ ಪರಂಪರೆ ಮತ್ತು ಅಭಿವೃದ್ಧಿಯ ಮೂಲಕ ಶಿವಮೊಗ್ಗವು ಕರ್ನಾಟಕದ ಅತ್ಯಂತ ಮಹತ್ವದ ಜಿಲ್ಲೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ.